ಹಾಗೂ ತಮ್ಮ ಪ್ರಜೆಗಳಿಗೆ ನ್ಯಾಯ ಹಾಗೂ ಧರ್ಮದ ಜ್ಞಾನ ನೀಡುತ್ತಿದ್ದರು. ಆದರೆ ದುಃಖದ ವಿಷಯವೇನೆಂದರೆ ಪಾರ್ಥ, ಸತ್ವಗುಣದಿಂದ ತುಂಬಿದ ಮನುಷ್ಯರೇ ಜಗತ್ತಿಗೆ ಲಾಭ ಮಾಡಿಕೊಡಬಲ್ಲರು. ಅಂಥವರೇ ಸನ್ಯಾಸದ ಬಗ್ಗೆ ಯೋಚನೆ ಮಾಡುತ್ತಾರೆ. ಹೇಗೆ ಜಲ ಆವಿಯಾಗಿ ಹಾರಿ ಹೋಗುತ್ತದೆಯೋ ಹಾಗೂ ತ್ಯಾಜ್ಯ ಅಲ್ಲೇ ಬಿದ್ದಿರುತ್ತದೆಯೋ ಹಾಗೆಯೇ ಸತ್ವಗುಣದಿಂದ ತುಂಬಿದ ಸಜ್ಜನರು ಜಗತ್ತನ್ನು ತ್ಯಜಿಸಿ ಬಿಡುತ್ತಾರೆ ಹಾಗೂ ತಮಸ್ಸಿನಿಂದ ಕೂಡಿದ ಅಧರ್ಮಿಗಳು ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಾರೆ. ಇದೇ ಕಾರಣದಿಂದ ಜಗತ್ತಿನಲ್ಲಿ ಪಾಪ ಹಾಗೂ ಅಧರ್ಮ ಹೆಚ್ಚಾಗುತ್ತದೆ. ಆದರೆ ಕರ್ಮಯೋಗ ಇಂಥ ವಿಚಿತ್ರ ಸ್ಥಿತಿಯಿಂದ ಇಡೀ ಜಗತ್ತನ್ನೇ ರಕ್ಷಿಸುತ್ತದೆ. ಕರ್ಮಯೋಗಿಯು ಫಲಾಪೇಕ್ಷೆಯನ್ನು ತ್ಯಜಿಸುತ್ತಾರೆ, ಆದರೆ ಕರ್ಮವನ್ನು ತ್ಯಜಿಸುವುದಿಲ್ಲ. ಅಂಥವರು ಇದೇ ಜಗತ್ತಿನಲ್ಲಿರುತ್ತಾರೆ. ಸನ್ಯಾಸಿಗಳ ಹಾಗೆ ಎಲ್ಲ ಕೆಲಸಗಳನ್ನೂ ಮಾಡುತ್ತಾರೆ, ಆದರೆ ಅದರಲ್ಲಿ ಮುಳುಗಿ ಹೋಗುವುದಿಲ್ಲ. ಕರ್ಮಯೋಗಿ ತನ್ನ ಸಂತಾನಗಳಿಂದ, ಸ್ವಜನರಿಂದ, ತನ್ನ ಪ್ರಜೆಗಳಿಂದ ಯಾವುದೇ ಅಪೇಕ್ಷೆ ಆಸೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಸ್ವಯಂ ಅಂಥವರಿಗೆ ಸನ್ಯಾಸದ ಲಾಭವಾಗುತ್ತದೆ, ಆದರೆ ಜಗತ್ತಿಗೆ ಲೌಕಿಕವಾದ ಲಾಭವನ್ನು ಮಾಡಿಕೊಡುತ್ತಾರೆ. ಮನುಷ್ಯ ತನ್ನ ಸಂತಾನಗಳ ಸುಖಕ್ಕಾಗಿ ಶ್ರಮ ಪಡುತ್ತಾನೆ ಮಾಧವ. ಹಾಗಾಗಿ ಸುಖದ ಅಪೇಕ್ಷೆಯನ್ನೇಕಿಟ್ಟುಕೊಳ್ಳಬಾರದು. ಮನುಷ್ಯ ತನ್ನ ಸಂತಾನಗಳಿಗಾಗಿ ಏನೇ ಮಾಡಿದರೂ ಅದು ವ್ಯಾಪಾರವೋ ಪ್ರೇಮವೋ ಪಾರ್ಥ? ಪ್ರೇಮವೇ ಮಾಧವ. ಹಾಗಾದರೆ ತನ್ನ ಕಾರ್ಯಕ್ಕೆ ಪ್ರತಿಫಲದ ಅಪೇಕ್ಷೆ ಏಕೆ ಪಾರ್ಥ? ಭವಿಷ್ಯದ ಲಾಭವನ್ನು ವ್ಯಾಪಾರದಲ್ಲಿ ನೋಡಲಾಗುತ್ತದೆ, ಪ್ರೇಮದಲ್ಲಲ್ಲ. ಯಾವ ಮನುಷ್ಯ ತನ್ನ ಸಂತಾನಗಳ ಚಾರಿತ್ರ್ಯವನ್ನು ಸೂಕ್ತ ರೂಪದಲ್ಲಿ ಮಾಡುವನೋ, ಸಂತಾನಗಳಿಗೆ ಪ್ರೇಮ ಹಾಗೂ ಧರ್ಮದ ಸಂಸ್ಕಾರ ನೀಡುವನೋ, ಅವನ ಸಂತಾನಗಳು ಆ ಮನುಷ್ಯನಿಗೆ ಪ್ರೇಮ ಸುರಕ್ಷತೆಯನ್ನು ಅವಶ್ಯವಾಗಿ ನೀಡುತ್ತಾರೆ. ಸಂತಾನಗಳ ಕರ್ಮ, ಸ್ವಜನರ ಕರ್ಮ ಅದು ಅವರ ವ್ಯವಹಾರ ಪಾರ್ಥ. ಹಾಗೂ ಎಲ್ಲಿ ಅವರ ಕರ್ಮದ ಮೇಲೆ ನಮಗೆ ಅಧಿಕಾರವಿರುವುದಿಲ್ಲವೋ ಅವರಿಂದ ಆಶಯ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ? ಆಳವಾದ ಚಿಂತನೆ ಮಾಡಿದರೆ ಪಾರ್ಥ, ಶೀಘ್ರವೇ ನಿನಗೆ ತಿಳಿಯುತ್ತದೆ. ಜೀವನದಲ್ಲಿ ಆಸೆ ಹಾಗೂ ಅಪೇಕ್ಷೆಗಳನ್ನು ಬಯಸುವುದು ಅತೀ ಅನಿವಾರ್ಯ ಎನ್ನುವಂತಹ ಯಾವುದೇ ಕಾರ್ಯವಿಲ್ಲ. ಯಾವಾಗ ಸೃಷ್ಟಿಯೇ ಪರಮಾತ್ಮನೋ ಹಾಗೂ ಮನುಷ್ಯ ಸ್ವಯಂ ಪರಮಾತ್ಮನ ಅಂಶವಾಗಿರುವನೋ, ಎಲ್ಲ ಕಾರ್ಯಗಳನ್ನು ಪರಮಾತ್ಮನೇ ಮಾಡುತ್ತಾನೆ. ಮನುಷ್ಯನು ಸ್ವಯಂ ಏನನ್ನೂ ಮಾಡುವುದಿಲ್ಲ. ಇದೇ ಕರ್ಮಯೋಗದ ಮೂಲ ಸಿದ್ಧಾಂತವೋ ಪಾರ್ಥ. ನೀನು ಕರ್ಮಯೋಗಿಯಾಗಿ ಈ ಯುದ್ಧ ಮಾಡುವುದು ಅವಶ್ಯ ಪಾರ್ಥ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನಿರ್ದ್ವಂದ್ವೋ ನಿತ್ಯ ಸತ್ಪಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಮೂರು ಗುಣಗಳನ್ನು ತ್ಯಾಗ ಮಾಡಿ ನಿರ್ಗುಣನಾಗು ಪಾರ್ಥ. ಈ ದ್ವಂದ್ವದಿಂದ ಮುಕ್ತನಾಗು. ಎಂದಿಗೂ ಸತ್ವ ಅರ್ಥಾತ್ ಪರಮಾತ್ಮನಲ್ಲಿ ಬುದ್ಧಿವಂತಿಕೆಯಿಂದ ಕರ್ತವ್ಯವನ್ನು ಪಾಲನೆ ಮಾಡುತ್ತಿರು. ಏನಾದರೂ ಪ್ರಾಪ್ತಿ ಹೊಂದುವ ಇಚ್ಛೆಯನ್ನು ಹಾಗೂ ಪ್ರಾಪ್ತಿ ಹೊಂದಿದ್ದನ್ನು ರಕ್ಷಿಸುವಂತಹ ಚಿಂತನೆಯನ್ನು ತ್ಯಜಿಸಿಬಿಡು ಪಾರ್ಥ. ಹಾಗೂ ನಿನ್ನ ಆತ್ಮವನ್ನು ಸ್ವತಂತ್ರಗೊಳಿಸು. ಸ್ಮರಣೆ ಇರಲಿ ಪಾರ್ಥ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡಲು ಮಾತ್ರ. ಫಲವು ಭಗವಂತನ ಕೈಯಲ್ಲಿರುವುದು. ಕರ್ಮದಿಂದ ಓಡಿ ಹೋಗುವುದು ಸೂಕ್ತವಲ್ಲ, ಹಾಗೂ ಕರ್ಮಫಲದ ಅಪೇಕ್ಷೆ ಇಟ್ಟುಕೊಳ್ಳುವುದೂ ಸೂಕ್ತವಲ್ಲ. ಅಂದರೆ ಫಲವನ್ನು ತ್ಯಜಿಸಬೇಕು, ಆದರೆ ಕರ್ಮವನ್ನು ತ್ಯಜಿಸಬಾರದು.
ಅಂತಹ ಕರ್ಮಯೋಗಿಯನ್ನು ಗುರುತಿಸುವುದು ಹೇಗೆ ಮಾಧವ? ವಿಷಯ ವಿನಿವರ್ತಂತೆ ನಿರಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ಯಾ ನಿವರ್ತತೆ. ಹೌದು ಪಾರ್ಥ, ಯಾರು ಸ್ವಾರ್ಥದಿಂದ ಬಿಡಿಸಿಕೊಳ್ಳಲು ಭೋಜನವನ್ನೇ ತ್ಯಜಿಸಿ ಬಿಡುತ್ತಾರೋ ಅವರ ಮನಸ್ಸಿನಿಂದ ಸ್ವಾರ್ಥದ ಆಸೆ ಎಂದೂ ಹೋಗುವುದೇ ಇಲ್ಲ. ಅವರಿಗೆ ಉಭಯ ಹಾನಿ ಆಗುತ್ತದೆ. ಒಂದು, ಅವರು ದುರ್ಬಲರಾಗುತ್ತಾರೆ. ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಪ್ರಯತ್ನ ಅನಿವಾರ್ಯವೋ ಅದನ್ನು ಅವರು ಮಾಡಲಾಗುವುದಿಲ್ಲ. ಎರಡನೆಯದು, ಎಂದಿಗೂ ಅವನ ಮನಸ್ಸು ಸ್ವಾರ್ಥದ ದುರಾಸೆಯಿಂದ ತುಂಬಿಕೊಂಡಿರುತ್ತದೆ. ಭೋಜನವನ್ನು ತ್ಯಜಿಸುವುದಕ್ಕಿಂತ ಉತ್ತಮವಾದದ್ದು ಸ್ವಾರ್ಥವೆಂಬ ದುರಾಸೆಯನ್ನೇ ತ್ಯಜಿಸುವುದಾಗಿದೆ. ಕರ್ಮಯೋಗಿ ತನ್ನ ಮನಸ್ಸಿನ ಎಲ್ಲ ದುರಾಸೆಗಳನ್ನು ಸೆಳೆದುಕೊಂಡು ಬಿಡುತ್ತಾನೆ. ಜೀವನವನ್ನು ಕರ್ತವ್ಯವೆಂದು ತಿಳಿದು ಕಾರ್ಯವನ್ನು ಮಾಡುತ್ತಾನೆ. ಕಾರ್ಯಗಳೊಂದಿಗೆ ಬಂಧನಕ್ಕೊಳಗಾಗುವುದಿಲ್ಲ. ಹಾಗೂ ಪಾರ್ಥ, ಯಾವ ವ್ಯಕ್ತಿ ಕಾರ್ಯಗಳಿಂದ ಆಸೆ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲವೋ ಅಂಥವರ ಕಾರ್ಯವೇ ಪೂರ್ಣವಾಗುವುದು. ಒಂದು ಅಸಫಲತೆಯಿಂದ ದುಃಖಗೊಂಡ ಯಾರ ಮನಸ್ಸು ಓಲಾಡುವುದಿಲ್ಲವೋ, ಒಂದು ಸಫಲತೆಯಿಂದ ಆನಂದದಿಂದ ಯಾರು ತನ್ನನ್ನು ತಾನು ಸರ್ವಶ್ರೇಷ್ಠ ಎಂದುಕೊಳ್ಳುವುದಿಲ್ಲವೋ ಅಂತಹ ವ್ಯಕ್ತಿಯನ್ನೇ ಕರ್ಮಯೋಗಿ ಎನ್ನುವುದು. ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಮತ್ತೆ ಸಫಲನಾಗುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅಪೇಕ್ಷೆಯಿಂದ ಬಯಕೆ ಪ್ರಕಟವಾಗುತ್ತದೆ. ಹಾಗೂ ಬಯಕೆಯ ಸ್ವಭಾವವೇ ಅಸಂತುಷ್ಟವಾಗಿರುವುದು. ಅಸಂತೋಷದಿಂದ ಕ್ರೋಧ ಉತ್ಪನ್ನವಾಗುವುದು. ಹಾಗೂ ಕ್ರೋಧದಿಂದ ಮೋಹ ಹುಟ್ಟುವುದು. ತಿಳಿದುಕೊಳ್ಳುತ್ತಾನೆ. ಮೋಹದಿಂದಾಗಿ ವ್ಯಕ್ತಿಯು ಆಚಾರ ಹಾಗೂ ವ್ಯವಹಾರಗಳ ಜ್ಞಾನವನ್ನೇ ಮರೆತು ಬಿಡುತ್ತಾನೆ. ಜ್ಞಾನ ಕಳೆದುಕೊಳ್ಳುವುದರಿಂದ ಬುದ್ಧಿ ಕಳೆದುಕೊಳ್ಳುತ್ತಾನೆ. ಅನುಚಿತವಾದ ಕಾರ್ಯಗಳು ಆಗತೊಡಗುತ್ತವೆ. ಹಾಗೂ ಸಮಾಜವು ಅಂಥ ವ್ಯಕ್ತಿಯ ಶತ್ರುವಾಗಿ ಬಿಡುತ್ತದೆ. ಹಾಗೂ ಅಂತ್ಯದಲ್ಲಿ ಅಂಥ ಮನುಷ್ಯನ ಸಂಪೂರ್ಣ ಪತನವಾಗಿ ಬಿಡುತ್ತದೆ. ಹೇಗೆ ಭ್ರಾತ ದುರ್ಯೋಧನನಿಗೆ ಅವನ ಸೇನಾಧಿಪತಿ ಮಹಾಮಹಿಮರೇ ಅವನ ಶತ್ರುವಾಗಿದ್ದರೂ ನಿನಗೆ ವಿಜಯದ ಆಶೀರ್ವಾದ ನೀಡಿದ ಹಾಗೆ, ಪಾರ್ಥ, ಕರ್ಮಯೋಗ ಬ್ರಹ್ಮವಿದ್ಯೆಯ ಎರಡನೆಯ ಚರಣವಿದ್ದಂತೆ. ಪರಮಾತ್ಮನಲ್ಲಿ ನಿನ್ನ ಬುದ್ಧಿಯನ್ನು ಸ್ಥಿರವಾಗಿಸು. ಸ್ವಯಂ ನಿನ್ನನ್ನೇ ಆತ್ಮವೆಂದು ತಿಳಿ. ಮಿಥ್ಯ ಬಂಧನಗಳಿಂದ ಮುಕ್ತನಾಗು. ಹಾಗೂ ಫಲಾಪೇಕ್ಷೆಗಳನ್ನು ತ್ಯಾಗ ಮಾಡಿ ಕೇವಲ ಕರ್ಮ ಮಾಡುತ್ತಿರು. ನನ್ನ ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಕರ್ಮಯೋಗಿ ಆಗುವುದಕ್ಕೆ ಯಾವ ಮಾರ್ಗವಿದೆ ಮಾಧವ?